ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಮುಂಚೆ ಎಲ್ಲ ಕನ್ನಡಿಗರನ್ನ ವಿಶಾಲ ಹೃದಯಗಳು ಅಂತ ಕರೀತಿದ್ರು. ಬಟ್ ಇತ್ತೀಚೆಗೆ ಅಹಿಷ್ಣುಗಳು ಅಂದ್ರೆ ಸಹಿಷ್ಣುತೆ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ದಬ್ಬಾಳಿಕೆ ಮಾಡ್ತಾರೆ, ಕನ್ನಡ ಕಲೀರಿ ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದಾರೆ. ಈ ಚರ್ಚೆನೂ ನಿಮ್ ಕಿವಿಗೆ ಬಿದ್ದಿರ್ಬೋದು. ಈಗ ಹರ್ಷವರ್ಧನ ಉತ್ತರ ಭಾರತವನ್ನು ಗೆದ್ಕೊಂಡು ಬರ್ತಾನೆ, ದಕ್ಷಿಣ ಭಾರತಕ್ಕೆ ಬರುವಾಗ ನಮ್ಮ ಪುಲ್ಕೇಶಿ ಅವನ್ನ ತಡೆ ಹಾಕ್ತಾನೆ. ನೀನು ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ನನ್ನ ಜೊತೆಲಿ ಯುದ್ಧ ಮಾಡು, ಯುದ್ಧದಲ್ಲಿ ಗೆದ್ರೆ ಬೇಕಾದ್ರೆ ಬಾ ಅಂತ ಹೇಳ್ತಾರೆ. ಹಂಗೆ ನಾವು ಅಷ್ಟೇ ಎಲ್ಲರನ್ನೂ ಭಾರಿ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತೀವಿ. ಆ ಪ್ರೀತಿ ಅಭಿಮಾನ ವರ್ಕೌಟ್ ಆಗಲಿಲ್ಲ ಅಂದಾಗ ನಾವು ಸಹ ಒಂದಷ್ಟು ನಮ್ಮ ಕಡೆ, ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಗಾದಿ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ಆ ದೇವ್ರುಗಳಿಗೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು. ಎಲ್ಲ ದೇವ್ರುಗಳ್ನ ಒಂದೇ ಥರ ನೋಡೋಕ್ಕಾಗಲ್ಲ, ಕೊಡಬೇಕು. ಹಾಗಾಗಿ ಆ ಪೂಜೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ, ಅದನ್ನ ಮಾಡ್ತಾ ಇದೀವಿ. ಒಂದು ನಿಮಿಷ, ನಾನು ನೋಡ್ರೆ ಈಗ ನೀವು ಯುದ್ಧ ಅಂತ ಹೇಳಿದ್ರಿ, ಇಷ್ಟು ದಿವಸ ನೀವು ಹೋರಾಟ ಮಾಡ್ಕೊಂಬಂದ್ರಿ, ಹೋರಾಟದಿಂದ ಪಡ್ಕೊಂಡಿದ್ದೇನು, ಕಳ್ಕೊಂಡಿದ್ದೆಷ್ಟು, ಕಲ್ತಿದ್ದೇನು? ಬಹುಶಃ ನಾನು ಜೀವ ಇರೋವರೆಗೂ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊತೀನಿ. ನನ್ನ ದೇಹದ ಕೊನೆ ಹನಿ ರಕ್ತ ಇರೋವರೆಗೂ ಈ ನಾಡಿಗಾಗಿ ಹೋರಾಟ ಮಾಡ್ತೀನಿ. ನನಗೆ ಲಾಭ ನಷ್ಟಗಳ ಬಗ್ಗೆ ಕನ್ನಡದ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ. ರಾಜರತ್ನಂ ಹೇಳ್ತಾರಲ್ಲ, ಎಂಡ ಹೋಗಲಿ ಎಂಟಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಎಂಡ ಹೋಗಲಿ ಎಂಟಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋವರೆಗೂ ಕನ್ನಡ ಪದಗಳು ನುಗ್ಲಿ ಅಂತ. ಹಂಗೆ ಸರ್, ಕಡೆ ಪ್ರಶ್ನೆ. ಈಗ ನಾವು ನೋಡಿರ್ತೀವಿ, ನೀವು ನೋಡಿರ್ತೀರಾ, ಕೆಲವು ಖಾಸಗಿ ಶಾಲೆಗಳೇನಂತ ಅಂದರೆ ಬಲವಂತವಾಗಿ ಇಂಗ್ಲೀಷ್ ನೇರಕ್ಕೆ ಪ್ರಯತ್ನ ಮಾಡ್ತಾರೆ, ಮಾತಾಡಲಿಲ್ಲ ಅಂದರೆ ಫೈನ್ ಹಾಕೋದು, ಪನಿಷ್ಮೆಂಟ್ ಕೊಡೋದು, ಆ ಥರದ್ದೆಲ್ಲ ಮಾಡ್ತಾರೆ. ಅಂಥವ್ರ ವಿರುದ್ಧ ನಿಮ್ಮ ಸಮರ ಹೇಗಿರುತ್ತೆ ಅಂತ ಸರ್? ಬಹುಶಃ ನಾನು ಅನೇಕ ಶಾಲೆಗಳಿಗೂ ಹೋಗಿದ್ದೀನಿ. ಆ ವಿಚಾರದಲ್ಲಿ ಕನ್ನಡವನ್ನು ಮಾತಾಡಿದ್ದಕ್ಕೆ ನೀವು ಹೇಳಿದಾಗೆ ಫೈನ್ ಹಾಕುವಂಥ ವಿಚಾರದಲ್ಲಿ ನಾನು ಅನೇಕ ದೂರು ಬಂದಾಗ ಆ ಶಾಲೆಗಳಿಗೆ ಹೋಗಿದ್ದೀನಿ. ಇನ್ಯಾವತ್ತೂ ಆ ಥರದ ವಾತಾವರಣ ಆಗಬಾರ್ದು ನಿಮ್ಮ ಶಾಲೆಯಲ್ಲಿ, ಆದರೆ ನಾವು ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈಗ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ. ಒಂದು ಕಾಲಕ್ಕೆ ಅದು ಹೆಚ್ಚಿತ್ತು. ಈಗ ಕನ್ನಡದ ಮಾತಾಡಿದ್ರೆ ಮಕ್ಕಳು ಫೈನ್ ಹಾಕೋ ವಿಚಾರದಲ್ಲಿ ಈಗ ಕಡಿಮೆ ಆಗಿದೆ. ಆ ಥರದ್ದು ಯಾವುದೇ ವಾತಾವರಣ ನಮಗೆ ಕಿವಿ ಕೇಳಿಲ್ಲ ಅಂತ ಅನ್ಕೋತೀನಿ. ಸಿಂಪಲ್ ಆಗಿ ಕೇಳಮ್ಮ. ಸರ್, ನನ್ನ ಹೆಸರು ಮಿಲನ ಅಂತ. ಬೇರೆಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಮುಂಚೆ ನಿಮ್ಮ ಮನೆಯವರು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಸ್ನೇಹಿತರು ಎಷ್ಟು ಜನಕ್ಕೆ ಕನ್ನಡ ಅಭಿಮಾನ ಇದೆ, ಅವರೆಲ್ಲ ನೀವು ಹೇಳ್ದಂತೆ ನಡ್ಕೋತಿದ್ದಾರಾ? ಬೇರೆಯವ್ರನ್ನ ಸರಿ ಮಾಡೋಕ್ಕೆ ಮುಂಚೆ ನನ್ನ ಕುಟುಂಬಕ್ಕೆ ಕನ್ನಡ ಬಿಟ್ಟರೆ ಏನು ಗೊತ್ತೇ ಇಲ್ಲ. ಅವರು 100ಕ್ಕೆ 100ರಷ್ಟು ಕನ್ನಡಿಗರು. ಓಕೆ ಸರ್, ಅಂತಕ್ಕೆ ಬಂದಿದ್ದೀನಿ ನಾನು, ಮುಗೀತು. ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಆರಂಭದಲ್ಲಿ ನಾರಾಯಣಗೌಡರಿಗೆ ಹೋರಾಟಗಳ ಮಾಡು, ಈಗ ನೀವು ರಾಜರತ್ನಂ ಬಗ್ಗೆ, ಕುವೆಂಪು ಬಗ್ಗೆ, ಕನ್ನಡದ ಬಗ್ಗೆ ಎಷ್ಟು ಮಾತಾಡ್ತೀರಿ ಅಂತಂದರೆ ನನಗೊಂದು ಆಸಕ್ತಿ. ಎಷ್ಟು ಓದ್ತೀರಿ ಈಗ? ಬಹುಶಃ ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನೀವು ಮನೆ ಕಟ್ಟಿರೆ ಮನೆಯಲ್ಲಿ ಒಂದು ಮಿನಿ ಬಾರು ಅಂತೇಳಿ ಮಾಡ್ತಾರೆ. ಈಗ ಮನೆ ಕಟ್ಟಿರೆ ಮನೆಯಲ್ಲಿ ಒಂದು ಮಿನಿ ಬಾರು ಅಂತ ಮಾಡ್ತಾರೆ. ನಾನು ಮನೆ ಕಟ್ಟಿದಾಗ 3 ಲೈಬ್ರರಿ ಮಾಡಿದೆ ನನ್ನ ಮನೆಯಲ್ಲಿ. ಹಾಗಾಗಿ ನಾನು ಹೆಚ್ಚು ಓದೋ ಅಭ್ಯಾಸ ಮಾಡಿದೆ, ಹೆಚ್ಚು ಬರೆಯೋ ಅಭ್ಯಾಸ ಮಾಡೋದ್ರಿಂದ ಮಾತಾಡಲಿಕ್ಕೆ ನಿರ್ಘಳವಾಗಿ ಸಾಧ್ಯ ಆಗ್ತದೆ. ಓಕೆ, ಈಗ ನಾವೆಲ್ಲ ಸರ್ ಕನ್ನಡ ಕಟ್ಟಾಳುಗಳು, ನೀವು ನಮ್ಮ ನಾಯಕರು, ನೀವೀಗ ನಮಗೊಂದು ಘೋಷಣೆ ಹೇಳಬೇಕು, ಕನ್ನಡ ಘೋಷಣೆ ನಾವು ಮಾಡ್ತೀವಿ. ಅದನ್ನು ಎಲ್ಲರೂ ಕೂಡ ಎಲ್ಲರೂ ಮಾಡಬೇಕಪ್ಪ, ಎಲ್ಲರೂ ಹೇಳಿ ಸರ್. ಏನಿಲ್ಲ, ಪುಟ್ಟಪ್ಪನವ್ರದ್ದು ಒಂದು ಸಾಲು ಹಾಡುಬಿಡನೆಲ್ಲ. ಓಕೆ. ಕನ್ನಡಕ್ಕೆ ಹೋರಾಡು, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡದ ಕಂದ, ಕನ್ನಡವ ಕಾಪಾಡು, ಕನ್ನಡವ ಕಾಪಾಡು, ನನ್ನ ಆನಂದ, ನನ್ನ ಆನಂದ, ಜೋಕುಳದ ಹರಿಕೆ ಇದು, ಜೋಗುಳದ ಹರಿಕೆ ಇದು, ಮರೆಯದಿರು ಚಿನ್ನ, ಮರೆಯದಿರು ಚಿನ್ನ, ಮರತೆ ಆದರೆ ಅಯ್ಯೋ, ಮರತೆ ಆದರೆ ಅಯ್ಯೋ, ಮರತಂತೆ ನನ್ನ, ಮರದಂತೆ ನನ್ನ. ನಾರಾಯಣಗೌಡರಿಗೆ ಕನ್ನಡಕ್ಕೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ವೆರಿ ಮಚ್.